ದೆಹಲಿಯಲ್ಲಿ ಬಿಜೆಪಿಗೆ ಐತಿಹಾಸಿಕ ಗೆಲುವು ಸಿಕ್ಕಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಸವನ್ನ ಹೊರಹಾಕಿದ್ದಾರೆ. ಟ್ವೀಟ್ ಮಾಡಿ ದೆಹಲಿ ಜನತೆಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿ ಭಾರಿ ಗೆಲುವನ್ನು ದಾಖಲಿಸಿದೆ. 27 ವರ್ಷಗಳ ನಂತರ ಗದ್ದುಗೆಗೆ ಮರಳಿದೆ ಬಿಜೆಪಿ. ಹಾಗಾಗಿ ಪ್ರಧಾನಿ ಮೋದಿ ಅವರು ಟ್ವೀಟ್ ಮೂಲಕ ದೆಹಲಿ ಜನತೆಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಅಭಿವೃದ್ಧಿ ಗೆದ್ದಿದೆ, ಉತ್ತಮ ಆಡಳಿತ ಗೆದ್ದಿದೆ, ಬಿಜೆಪಿಗೆ ಐತಿಹಾಸಿಕ ಗೆಲುವು ತಂದುಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಿಸುವಲ್ಲಿ ದೆಹಲಿಯ ಪಾತ್ರ ಪ್ರಮುಖವಾಗಿದೆ. ದೆಹಲಿಯ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧವಾಗಿದ್ದೇವೆ. ಟ್ವೀಟ್ ಮಾಡಿ ದೆಹಲಿಯ ಮತದಾರರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೋದಿಯವರು ಟ್ವೀಟ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ ನಾವು. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸು ದೆಹಲಿಯಲ್ಲಿ ಗೆದ್ದು ಬಿಗಲಿಕ್ಕೆ ಕಾರಣ ಅನ್ನೋದು ಕೂಡ ಒಂದು ರೀತಿ ಚರ್ಚೆ. ಈಗ ಅಲ್ಲಿ 10 ವರ್ಷಗಳ ಆಮ್ ಆದ್ಮಿ ಪಕ್ಷದ ಆಡಳಿತ ವಿರೋಧಿ ಅಲ್ಲೇ ಇತ್ತು. ಭ್ರಷ್ಟಾಚಾರ ಹಗರಣಗಳು ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ಧ ಅದು ಒಂದು ಕಡೆ. ಆದರೆ ಪ್ರಧಾನಿ ಮೋದಿಯವರ ವರ್ಚಸ್ಸು, ಯಾಕಂದರೆ ಅಲ್ಲಿ ಸ್ಥಳೀಯವಾಗಿ ಅಂತಹ ಹೇಳಿಕೊಳ್ಳುವಂತಹ ನಾಯಕರು ಯಾರೂ ಇಲ್ಲ ದೆಹಲಿಯಲ್ಲಿ. ಅಂಥ ಮುಖ ಯಾವುದೂ ಕೂಡ ಇರಲಿಲ್ಲ. ಆದರೆ ನರೇಂದ್ರ ಮೋದಿಯವರೇ ಇಲ್ಲಿ ಅಖಾಡಕ್ಕಿಳಿದಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿತ್ತು. ಮೋದಿ ವರ್ಸಸ್ ಕೇಜ್ರಿವಾಲ್ ಆ ರೀತಿ ಫೈಟ್ ನೋಡ್ತಾ ಇದ್ದರು ಅಲ್ಲಿನ ಜನ. ಹಾಗಾಗಿ ತುಂಬ ಗಂಭೀರವಾಗಿ ತೆಗೆದುಕೊಂಡು ಸಾಕಷ್ಟು ಚುನಾವಣಾ ರ್ಯಾಲಿಗಳನ್ನು, ಸಮಾವೇಶಗಳನ್ನು ನರೇಂದ್ರ ಮೋದಿಯವರು ಅಲ್ಲಿ ಮಾಡಿದ್ದಾರೆ. ಯಾಕೆಂದರೆ ದೆಹಲಿ ಅಂತಂದರೆ ಕೇಂದ್ರ ಸ್ಥಾನ, ಕೇಂದ್ರ ಸರ್ಕಾರವೇ ಅಲ್ಲಿರೋದ್ರಿಂದಾಗಿ, ಸಂಸತ್ತಲ್ಲಿರೋದ್ರಿಂದಾಗಿ ಅಲ್ಲಿ ಆಡಳಿತ ಇದ್ದುಬಿಟ್ರೆ, ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದುಬಿಟ್ರೆ ಅನುಕೂಲ ಆಗಿಬಿಡುತ್ತೆ ಇನ್ನು ಅನ್ನುವಂಥದ್ದು ಕೂಡ ಬಿ ಜೆ ಪಿಗರ ಕನಸಾಗಿತ್ತು. ಈಗ 27 ವರ್ಷಗಳ ನಂತರ ದೆಹಲಿ ಗದ್ದುಗೆಯನ್ನು ಏರಿದ್ದಾರೆ ಬಿ ಜೆ ಪಿಯವರು. ಅಭೂತಪೂರ್ವದಂಥ ಗೆಲುವು. ಹಾಗಾಗಿ ಮೋದಿಯವರು ಇದು ಅಭಿವೃದ್ಧಿಯ ಗೆಲುವಾಗಿದೆ, ದೆಹಲಿ ಜನರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇನೆ, ಈ ಒಂದು ಅಭಿವೃದ್ಧಿ ನಮಗೆ ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಈಗ ಆ ಒಂದು ನಿಮ್ಮ ಕನಸನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಗುರಿ ಇದೆ. ಜನರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ನಮ್ಮ ಗ್ಯಾರಂಟಿಯಿಂದ ವಿಕಸಿತ ಭಾರತ ನಿರ್ಮಾಣ ಮಾಡುವಲ್ಲಿ ದೆಹಲಿಯ ಪಾತ್ರ ಪ್ರಧಾನ ವಹಿಸುವಂತಾಗಲಿ ಅಂಥೇಳಿ ಮೋದಿ ಆಶಿಸಿದ್ದಾರೆ.